1,48,000 ಕೋಟಿ ರೂಪಾಯಿಗೆ ರೀಚ್ ಆಗಿದೆ ಕರ್ನಾಟಕದ ಬಜೆಟ್. ಇವತ್ತು ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನು ಮಂಡಿಸಿದರು. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದೆ ಸರ್ ಬಜೆಟ್? ಸೊ ನೀವೇ ನೋಡ್ತಾ ಇದ್ದೀರಲ್ಲ ಸರ್, ನೀವು ನಮಗಿಂತ ಜಾಸ್ತಿ ಅನುಭವ ಇದೆ, ಸಾಕಷ್ಟು ಬಜೆಟನ್ನು ರಿವ್ಯೂ ಮಾಡಿದ್ದೀರಾ. ಅಪೋಸಿಷನವರು, ರೂಲಿಂಗ್ನವರು, ಮಾಧ್ಯಮದವರು, ತಜ್ಞರು ಕೇಳಿದ್ದೆಲ್ಲ ಕೇಳಿದ್ದೀರಾ. ಬಟ್ ನನಗನ್ನಿಸುತ್ತೆ ಭಾಳ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಮಂಡಿಸಿರೋದ್ರಿಂದ ಅವರಿಗೆ ನಾನು ವೈಯಕ್ತಿಕವಾಗಿ, ರಾಜ್ಯದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನನ್ನ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಅನುಕೂಲಸ್ಥರಿಗೆ ಒಂದು ಸ್ವಲ್ಪ ಬಿಟ್ಬಿಡ್ರಪ್ಪ ಅಂತ ಹೇಳಿ ಒಂದು 30% ದುಡ್ಡು ಉಳಿಸಿ ಅದನ್ನು ಅಭಿವೃದ್ಧಿ ಕಡೆ ಡೈವರ್ಟ್ ಮಾಡಬಹುದು ಅಂತ ಮಾತಾಡ್ಕೊಂಡಿದ್ವಿ ನಾವು. ಜನ ಮನವಿ ಮಾಡಿಕೊಂಡ್ರೆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾನಪ್ಪ, ಈ 2,000ಕ್ಕೆಲ್ಲ ಆಸೆ ಪಡಬೇಡಿ, ಬಿಟ್ಬಿಡಿ ಇದನ್ನ ಅಂತೆಲ್ಲ ಕೇಳ್ಕೊಂಡು ಅದನ್ನು ಈಗ ನೀವು ಹೇಳ್ತಾ ಇದ್ದೀರಾ. ಕೊಡೋ ಗ್ಯಾರಂಟಿ ಸ್ಟಾರ್ಟ್ ಮಾಡಿದಾಗ ಕೊಡೋಕ್ಕಾಗಲ್ಲ ಅಂದರು, ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಆಯಿತು ಅಂದರು. ಏನಾಗುತ್ತೆ, ರಾಜಕಾರಣ ಡೆಮಾಕ್ರಸಿನಲ್ಲಿ ಪ್ರಾಕ್ಟಿಕಲ್ಲಾಗಿ ಅಪೋಸಿಷನರು, ಮೀಡಿಯಾ, ಸಾರ್ವಜನಿಕರು ಎಲ್ಲರೂ ಇರೋದಾದರೆ ನೀವು ಹೇಳಿದ ಹಾಗೆ ಈ ದೇಶದ ಆರ್ಥಿಕತೆ ಮತ್ತು ದೇಶದ ಅಭಿವೃದ್ಧಿ ಮತ್ತು ಎಲ್ಲವೂ ಒಳ್ಳೆಯದಾಗುತ್ತೆ. ಇವತ್ತು ಮೀಡಿಯಾ ಆಗಲಿ, ಸಾರ್ವಜನಿಕರಾಗಲಿ, ಅಪೋಸಿಷನ್ ಆಗಲಿ ಅಥವಾ ರೂಲಿಂಗ್ ಪಾರ್ಟಿ ಆಗಲಿ ಯಾರೂ ಪ್ರಾಕ್ಟಿಕಲ್ಲಾಗಿ ಹೋಗ್ಲಿಕ್ಕೆ ರೆಡಿ ಇಲ್ಲ. ಎಲ್ಲರೂ ಅವತ್ತಿಗವತ್ತು ಏನಾಗುತ್ತೆ ಅದನ್ನು ನಾವು ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಸಹ ರಾಜಕಾರಣನೇ ಮಾಡಿ ರಾಜಕೀಯದಿಂದನೇ ಈ ಅಧಿಕಾರ ಬಂದಿರೋದು. ಬಟ್ ಇವತ್ತು ಜನರಿಗೆ ನಾವೇನು ಅನೌನ್ಸ್ ಮಾಡಿದ್ದೀವಿ, ಘೋಷಣೆ ಕೊಟ್ಟಿದ್ದೀವಿ ನಮ್ಮ ಹೈಕಮಾಂಡು, ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಅದರಿಂದ ನಾವು ವಾಪಸ್ ಹೋಗ್ಲಿಕ್ಕೆ ನಾವು ಯಾವತ್ತೂ ರೆಡಿ ಇಲ್ಲ. ಅದನ್ನು ಇಟ್ಕೊಂಡು ಅಭಿವೃದ್ಧಿಗೆ ಎಲ್ಲೂ ಮೋಸ ಆಗದಂಗೆ ಅಭಿವೃದ್ಧಿಯನ್ನು ಮಾಡ್ತೀವಿ, ಕಾರ್ಯಕ್ರಮವನ್ನು ಕೊಡ್ತೀವಿ. ಎಷ್ಟೇ ಬರ್ಡನ್ ಆದರೂ ಪರವಾಗಿಲ್ಲ ಅಲ್ಲ ಚಲುವರಾಯಸ್ವಾಮಿ ಅವರೇ, ಬರ್ಡನ್ ಅಂತ ಅಂದರೆ ಅದೇ ಅದೇ ಒಂದು ನಿಮಿಷ, ಅದೇ ಸ್ಪೆಷಲಿಸ್ಟು ನಮ್ಮ ಸಿದ್ದರಾಮಯ್ಯನವರು ಆರ್ಥಿಕ 17 ವರ್ಷದ 17ನೇ ಬಜೆಟ್ ಮಾಡಿರೋದೇ ಅವರ ಅನುಭವದ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡೋ ಶಕ್ತಿ ಅವ್ರಿಗಿದೆ, ಬುದ್ಧಿವಂತಿಕೆ ಇದೆ, ಸೋರ್ಸಸ್ಸನ್ನು, ಸಂಪನ್ಮೂಲವನ್ನು ಹೆಚ್ಚಿಸೋ ಅಂಥ ಬುದ್ಧಿವಂತಿಕೆನೂ ಇದೆ. ಬಹುಶಃ ಇವತ್ತು ನೀವು ನೋಡಿದ್ದೀರಾ ಈ ಬಜೆಟ್ನಲ್ಲಿ 4,48,000 ಏನು ಬಜೆಟನ್ನು ಮಂಡಿಸಿದ್ದಾರೆ. ಎಲ್ಲೂ ಯಾವುದಕ್ಕೂ ಡಿಸಿಪ್ಲಿನ್ನ ಮೀರ್ದಲೆ ಎಲ್ಲ ಇಲಾಖೆಗೆ ಗಮನ ಕೊಟ್ಟು ನೋಡಿ. ನಮ್ಮ ಕೃಷಿ ಇಲಾಖೆನಲ್ಲೇ ಬಹುಶಃ ನಾವು ಇಲ್ಲಿವರೆಗೆ ಪ್ರೊಡಕ್ಷನ್ವರೆಗೂ ಹೋಗ್ತಿದ್ದೋ, ಬಿತ್ತನೆಯಿಂದ ಪ್ರೊಡಕ್ಷನ್. ಸೊ ಇವತ್ತು ನಾವು ಮೊನ್ನೆ ITF ಮಾಡಿ CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದೋ, ಕೇಂದ್ರದ ಮಂತ್ರಿ ಬಂದು ಅಪ್ರಿಷಿಯೇಟ್ ಮಾಡೋದ್ರು. ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಈ ಪ್ರೊಡಕ್ಷನ್ ನಂತರ ಉತ್ಪಾದನೋತ್ತರ ರೈತರಿಗೆ ಏನು ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ನಾವು ಹೆಜ್ಜೆ ಇಟ್ಟು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಗಮನದಲ್ಲಿಟ್ಕೊಂಡು ಕೃಷಿಗೆ ಒತ್ತು ಕೊಟ್ಟಿದ್ದಾರೆ. ಕಳೆದ ಬಾರಿಗಿಂತ 1,000 ಕೋಟಿ ಹೆಚ್ಚು ಕೊಟ್ಟಿರೋದ್ರ ಜೊತೆಗೆ ಉತ್ಪಾದನೋತ್ತರ ಸೆಕೆಂಡ್ರಿ ಅಗ್ರಿಕಲ್ಚರ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ನಾನು ಎಲ್ಲನೂ ಇಲ್ಲಿ ಹೇಳಲಿಕ್ಕಾಗದೇ ನಾನು ಸಪ್ರೇಟ್ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ಬಹುಶಃ ಒಟ್ಟಿನಲ್ಲಿ ಪಾಂಡವಪುರ ಒಂದು ಸಂಪೂರ್ಣ ಸಾವಯವ ತಾಲೂಕು ಅಂತ ಘೋಷಣೆ ಮಾಡ್ಕೊಂಡ್ರಿ. ಇಲ್ಲ, ಅದು ನೋಡಿ, ಇಡೀ ರಾಷ್ಟ್ರದಲ್ಲಿ ಕೆಮಿಕಲ್ನ ನಿಲ್ಲಿಸಬೇಕು. ಭೂಮಿ ಇವತ್ತು ಕೇಂದ್ರದ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ ಅನೇಕ ಸಾರಿ, ಈ ಭೂಮಿನಲ್ಲಿ ಫಲವತ್ತತೆ ಹಾಳಾಗ್ತಾ ಇದೆ ಮತ್ತು ಕೆಮಿಕಲ್ಲಿಂದ ಸೊ ನಮ್ಮ ಮಣ್ಣು ಸತ್ವ ಹೋಗ್ತಾ ಇದೆ ಅಂತ. ಲಾಸ್ಟ್ ಟೈಮ್ ನಾವು ಜೋಡಾ ತಾಲೂಕಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ನಾವು ಸಾವಯವ ತಾಲೂಕು ಘೋಷಣೆ ಮಾಡಿದ್ದು, ಸಕ್ಸಸ್ ಆಗ್ತಾ ಇದ್ದೀವಿ. ಅದೇ ರೀತಿ ಮಂಡ್ಯ ಜಿಲ್ಲೆ ಅಂತ ದೊಡ್ಡ ಅಗ್ರಿಕಲ್ಚರ್ಗೆ ಪ್ರಸಿದ್ಧಿ ಆಗಿರ್ತಕ್ಕಂಥ ಜಿಲ್ಲೆನಲ್ಲಿ ನಾವು ಕೈ ಹಾಕಿದ್ದೀವಿ. ಸೊ ಒಂದು ಪ್ರಯತ್ನವನ್ನು ನಾವು ಸಕ್ಸಸ್ಫುಲ್ಲಾಗಿ ನಮ್ಮ ಅಲ್ಲಿಯ ಶಾಸಕರು ದರ್ಶನ್ ಪುಟ್ಟಣ್ಣನವರು ನಾನು ಸಕ್ಸಸ್ ಆಗ್ತೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟ ಮೇಲೆ
ಬಹುತೇಕ ಪಾಂಡವಪುರ ತಾಲೂಕನ್ನು ಸಾವಯವ ಒಂದು ಪೂರ್ಣ ತಾಲೂಕಾಗಿ ಮಾಡಬೇಕು ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ದೀವಿ. ಅದು ಒಂದು ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್. ನೀರಾವರಿ ಭಾಳ ಚೆನ್ನಾಗಿದೆ, ರಾಜ್ಯದ ಉಳಿದ ಭಾಗಗಳ ನೀರಾವರಿನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಿದ್ರು. ಮಾಜಿ ಮುಖ್ಯಮಂತ್ರಿಗಳು ನೀರಾವರಿ ಅವರ ಪೆಟ್ ಸಬ್ಜೆಕ್ಟು. ಸರ್ ಬಸವರಾಜ ಬೊಮ್ಮಾಯಿನವ್ರು ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಸ್ಪೆಷಲಿಸ್ಟ್ ಅಂತ ಹೇಳಿದ್ರು ತಪ್ಪೇನಿಲ್ಲ, ಬುದ್ಧಿವಂತರಿದ್ದಾರೆ. ಬಟ್ ಆದ್ರೆ ಕೇಳಿಸ್ಕೊಂಡೆ ನಾನು. ಬಟ್ ಅವರು ಅಪೋಸಿಷನ್ ಒಬ್ಬರು ಸಂಸದರಾಗಿ ಸಿದ್ದರಾಮಯ್ಯನವರ ಅಪ್ರಿಷಿಯೇಟ್ ಮಾಡಕ್ ಆಗಲ್ಲ. ಬಟ್ ಅದ್ ಬಿಟ್ಟು ಹೊರಗಡೆ ಬಂದ್ ಬೇಕಾದ್ರೆ ಖಾಸಗಿಯಾಗಿ ಚಲುವರಾಯಸ್ವಾಮಿ ಜೊತೆ ಮಾತಾಡಿದ್ರೆ ನನ್ನನ್ನು ಅಪ್ರಿಷಿಯೇಟ್ ಮಾಡ್ಬೋದು. ಬಹುಶಃ ಅವ್ರ ಪಕ್ಷನೂ ಗಮನಿಸುತ್ತಲ್ಲ ಅವರನ್ನ. ಅದಕ್ಕೆ ಅವ್ರು ಹಂಗೆ ಮಾತಾಡ್ಬೇಕು, ನೀವು ಹಿಂಗೆ ಮಾತಾಡ್ಬೇಕು. ಯಾವ ಕಾರಣಕ್ಕೂ ಸರ್ ಈಗ ಏನಾಗುತ್ತೆ, ನಾನು ಇಲ್ಲಿ ನಿಮ್ಮ ಹುಡುಗರ ಹತ್ರ ಮಾತಾಡ್ತಾ ಇದ್ದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ನಾನು ಮೊದಲೇ ಹೇಳಿದೆ, ಪ್ರಾಕ್ಟಿಕಲ್ ಆಗಿ ಏನೋ ಎಲ್ಲರೂ ಹೋಗೋದಾದ್ರೆ ಚುನಾವಣೆ ಸಪರೇಟು, ಅದು ಬಿಟ್ಟು ಉಳಿದಂಥ ದಿವಸ ಪ್ರಾಕ್ಟಿಕಲ್ ಆಗಿರೋಣ ಅಂತ ಅಂದರೆ ಇದ್ರ 10ರಷ್ಟು ನಮ್ಮ ದೇಶ ಮುಂದುವರಿಯುತ್ತೆ. ಸೊ ಅದು ಯಾರು, ನಾನು ಅಂತಲ್ಲ, ಯಾರೂ ರೆಡಿ ಇಲ್ಲ. ಎಲ್ಲರೂ ರಾಜಕಾರಣ ಮಾಡಕ್ಕೆ ಹೋಗೋದ್ರಿಂದ ಬಹುಶಃ ಏನು ಮಾಡ್ಲಿಕ್ಕೆ ಆಗಲ್ಲ. ನಿಜ ನಿಜ ನಿಜ. ಇವತ್ತು ಆದರೆ ನಮ್ಮ ಪೊಲಿಟಿಕಲ್ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರು ಹೇಳಿ 18 ಮತ್ತು 19ನೇ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಾರ. ಪಾಪ DK ಶಿವಕುಮಾರ್ ನಾನು ನೋಡ್ತಾ ಇದ್ದೆ, ತಾಸೆಗಣ್ಣನಿಂದ ನೋಡ್ತಾ ಕೂತಿದ್ರು ನೋಡಿ. ಯಾಕಂದ್ರೆ ನಿಮ್ಗೆ ಜಾಸ್ತಿ ಗೊತ್ತು ಚಲುವರಾಯಸ್ವಾಮಿ ಅವರೇ. ನೋಡಿ, ನಮ್ಮಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಂದು ಔತಣಕೂಟ ಆದ್ಮೇಲೆ ಇಬ್ರು ಮಾತನಾಡ್ಕೊಂಡಿದ್ದಾರೆ. ಕೇಂದ್ರದ ನಮ್ಮ ನಾಯಕರ ಜೊತೆ ಮಾತನಾಡ್ಕೊಂಡು ಅವರು ತೀರ್ಮಾನವನ್ನ ತಗೊಳ್ಳೋದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ 28ರ ಚುನಾವಣೆನ ನಾವಿಬ್ಬರು ಯಾರೇ ಮುಖ್ಯಮಂತ್ರಿ ಆಗ್ತೀವೋ, ಯಾರು ಹೊರಗಡೆ ಬರ್ತೀವೋ, ಯಾರು ಒಳಗಡೆ ಜಾಯ್ನ್ ಆಯ್ತೀವೋ, ನಮ್ಮ ರಾಜ್ಯವನ್ನ ಮತ್ತೊಂದು ಸಾಲಿ ಕಾಂಗ್ರೆಸ್ಸಿನ ಆಡಳಿತವನ್ನ ಮಾಡುವಂತ ತೀರ್ಮಾನವನ್ನ ತಗೊಂಡಿದ್ದಾರೆ ಇಬ್ರು. ನೀವು ಕೆಲವರು ಏನಾಗುತ್ತೆ, BJPಯವ್ರಿಗೆ ಮತ್ತು ಕೆಲವರಿಗೆ ಮೀಡಿಯಾದವ್ರಿಗೂ ಇರ್ಬೋದು, ಕೆಲವರಿಗೆ ಇದನ್ನ ಎಲ್ಲಕ್ಕಿಂತ ಮುಖ್ಯವಾಗಿದೆ. ಆದರೆ ನಮ್ಮಲ್ಲಿ ಹಾಲು ಜೇನಿನಂತೆ ಇದೀವಿ ಅಂತ ಮೊನ್ನೆ ಹೇಳಿದಾರಲ್ಲ, ನಿಜವಾಗ್ಲೂ ಹಾಗೆ ಇರ್ತಾರೆ. ಅದು ನಮ್ಮ ಹೈಕಮಾಂಡು ಮತ್ತು ಅವರ ಮಧ್ಯದಲ್ಲೇ ತೀರ್ಮಾನ ಆಗುತ್ತೆ. ನಾವು ಯಾರು ಮಧ್ಯ ಪ್ರವೇಶ ಮಾಡುವಂಥ ಅವಶ್ಯಕತೆ ಬರಲ್ಲ. ದಯಮಾಡಿ ಅದನ್ನು ಬಿಟ್ಟು ಇವತ್ತು ಬಜೆಟ್ ಅಂತೂ ಅತ್ಯಂತ ನಮಗೆ ಭಾಳ ಸಂತೋಷ ಆಗಿದೆ. ಅದು ರೈತರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಮತ್ತು ಇವತ್ತು ಯುವಕರಿಗೆ ಮುಖ್ಯವಾಗಿ ರೈತರಿಗೆ ಉದ್ಯಮಿ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ರೈತರಿಗೆ ಬೆಳೆಯುವಂಥ ಬೆಳೆಗಳನ್ನ ರೋಗಗಳನ್ನ ಕಂಡುಹಿಡಿಯತಕ್ಕಂಥದ್ದಕ್ಕೆ ನಾವು ಒಂದು ಪ್ರಾಯೋಗಿಕವಾಗಿ ಮಾಡಿದ್ದು, ಅದು ಇಡೀ ರಾಜ್ಯದಲ್ಲಿ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಭತ್ತ ನಾಟಿಗೆ ನಾವು ಇಲ್ಲಿವರೆಗೆ ಒಂದು ಇದನ್ನ ಮಿಷನ್ಗಳನ್ನ ಕೊಟ್ಟಿರಲಿಲ್ಲ, ಬರೀ ಹಾರ್ವೆಸ್ಟ್ ಸಬ್ಸಿಡಿ ಕೊಟ್ಟಿದ್ದೀವಿ. ಮತ್ತು ಈ ಕಮ್ಯಾಂಡ್ ಹಾರ್ವೆಸ್ಟ್ ಇದಕ್ಕೆ 50% 70% ಸಬ್ಸಿಡಿ. ಮತ್ತು ಈ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಈ ಹಾರ್ವೆಸ್ಟಿಗೆ ಮಾತ್ರ ಇದ್ದಾಗ, ಈಗ ಬಿತ್ತನೆ ಮತ್ತು ನಾಟಿಗೂ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗುತ್ತೆ. ಸೊ ಎಲ್ಲೆಲ್ಲಿ ಇದಿಲ್ಲ ಅಂತ. ಮತ್ತು AI ಮೂಲಕ ನಮ್ಮ AI ಉಪಯೋಗಿಸ್ಕೊಂಡು ನಾವು ಇಲ್ಲಿವರೆಗೆ ಕೃಷಿ ಇಲಾಖೆಯಲ್ಲಿ ರೈತ ಕರೆ ಕೇಂದ್ರ ಮಾಡಿದ್ದೋ, ಅದು ಬರೀ ರೈತರ ಇಲಾಖೆ ಸಂಬಂಧಪಟ್ಟದ್ದು ಮಾತ್ರ ವಿಚಾರ ಗೊತ್ತಾಗ್ತಿತ್ತು. ಇದರಲ್ಲಿ ರೈತರಿಗೆ ಮಾರುಕಟ್ಟೆ ವಿಚಾರ ಇರ್ಬೋದು, ಹಾರ್ಟಿಕಲ್ಚರ್ ವಿಚಾರ ಇರ್ಬೋದು, ಅಥವಾ ಅಗ್ರಿಕಲ್ಚರು ಅಥವಾ ಬೇರೆ ಬೇರೆ ಯಾವುದನ್ನ ಏನು ಬೇಕಾದ್ರೂ ಕೇಳಿದ್ರೆ ಮೆಸೇಜು ಮತ್ತು ಆಡಿಯೋ ಮೂಲಕ ಇಡೀ ರಾಜ್ಯದ ಎಲ್ಲ ವಿಚಾರವನ್ನು ತಿಳಿಸ್ತಕ್ಕಂಥ ರೀತಿಯಲ್ಲಿ ಒಂದು ನಾವು ಪ್ರಾಯೋಗಿಕವಾಗಿ ಇದು ಮಾಡಿದ್ದೀವಿ. ಅದು ನಾವು ಇವತ್ತು ಘೋಷಣೆ ಆಗಿದೆ. ಅದನ್ನು ಬಹುಶಃ ರಾಜ್ಯದ ರೈತರಿಗೆ ಮುಂದಿನಿಂದ ಅನುಕೂಲ ಆಗುತ್ತೆ. ಜೊತೆಗೆ ತಂತ್ರಜ್ಞಾನವನ್ನು, ಟೆಕ್ನಾಲಜಿಗೂ ರೈತರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸಾಕಷ್ಟು ನಾನು ಈ ಟೈಮ್ನಲ್ಲೇ ನಾನು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಸೊ
ಕಳೆದ 70-80 ವರ್ಷ ಸ್ವತಂತ್ರ ನಂತರ ಕೃಷಿಗೆ ಏನು ಒತ್ತು ಕೊಟ್ಟಿದ್ದೀವೋ ನಾವು ಕಳೆದ ವರ್ಷ ಇವತ್ತು ಹೆಚ್ಚು ನಾವು ಅದನ್ನು ಪ್ರಾರಂಭ ಮಾಡಿ ರೈತರಿಗೆ ಶಕ್ತಿ ತುಂಬತಕ್ಕಂಥ ರೈತರ ಸಮೃದ್ಧಿಯನ್ನು ನಾವು ನೋಡಬೇಕು ಅನ್ನೋ ಒಂದು ಭಾಳ ಹೆಚ್ಚಿನ ಗಮನ ಹರಿಸಿದ್ದೀವಿ. ಮತ್ತು ಇನ್ನು ಮುಂದೆ ಉತ್ತಮ ಬೆಳೆ ಬೆಳೆಯೋದಕ್ಕೆ ಕಡಿಮೆ ಗಮನ ಮಾಡಬೇಕು ತುಂಬಾ ಹರಿಸಿದ್ದೀರಿ, ಅನುಕೂಲಗಳನ್ನು ಮಾಡಿ ಕೊಡ್ತಾ ಇದ್ದೀರಿ. ಬೆಳೆ ಬೆಳೆದ ನಂತರ ಒಳ್ಳೆ ಬೆಲೆ ಬರೋದಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ? ಅದಕ್ಕೇನೆ ನಾವು ಇವತ್ತು ಮುಖ್ಯವಾಗಿ ಉತ್ಪಾದನೋತ್ತರ ಅಂತ ಹೇಳಿ ಬಿಹೈಂಡ್ ಪ್ರೊಡಕ್ಷನ್ ಅಂತ ಹೇಳಿ ಅದಕ್ಕೆ ಕೈ ಹಾಕಿದ್ದೀವಿ. ರೈತರಿಗೆ ಅದನ್ನ ನಾವು ಇವತ್ತು ಉದ್ಯಮಿಗಳಾಗಿ ಮಾಡ್ತಕ್ಕಂಥದ್ದು ಬ್ರ್ಯಾಂಡಿಂಗು ಮತ್ತು ಪ್ರೊಸೆಸಿಂಗು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ. ಹಸಿರೆಲೆ ಗೊಬ್ಬರ ಅದನ್ನು ನಾವು ಕೆಮಿಕಲ್ನ ಕಡಿಮೆ ಮಾಡೋದ್ರಿಂದ ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ನೀವು ಇಲ್ಲೊಂದು ನೋಡಿರ್ಬೋದು, ನಮ್ಮಲ್ಲಿ ಸಾಯಿಲ್ ಟೆಸ್ಟ್ಗೆ NABL ಅಂತ ಅಕ್ರಿಡೇಷನ್ನು 52 ಲ್ಯಾಬ್ನಲ್ಲಿ 41 ಲ್ಯಾಬ್ನ ನ್ಯಾಷನಲ್ ಲೆವೆಲಲ್ಲಿ ಅಕ್ರಿಡೇಷನ್ ಸಿಕ್ಕಿರೋದು. ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ಮಾತ್ರ ಇಷ್ಟೊಂದು ಸಕ್ಸಸ್ಫುಲ್ಲಾಗಿ ಸಾಯಿಲ್ ಟೆಸ್ಟ್ಗೆ ಹೆಚ್ಚು ಗಮನ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇಬ್ಬರು ಭಾಳ ಸೀನಿಯರ್ ಇವರಿದ್ದೀರಾ ಡಿಸ್ಕಷನ್ ಅಲ್ಲಿ ಮತ್ತು ಆಂಕರಿಂಗ್ ನಲ್ಲಿ. ನಾನು ನಿಮ್ಮನ್ನ 20 ವರ್ಷದಿಂದ ನೋಡ್ತಿದ್ದೀನಿ. ನೀವು ಎಲ್ಲಿಂದ ಶುರು ಮಾಡಿದ್ರು ಎಲ್ಲೂ ಸಿಕ್ಕಾಕೊಳ್ಳಲ್ಲ ನೀವು ರಾಜಕೀಯವಾಗಿ. ನೀವು ಏದಿಂದ ಶುರು ಮಾಡಿ Z ಇಂದ ಮತ್ತೆ ಹೇಗೆ ಬಂದ್ರು ನೀವು ಸಿಕ್ಕಾಕೊಳ್ಳಬೇಕು. ಕಲಿಬೇಕು ನಿಮ್ಮಿಂದ ಪಾಲಿಟಿಕ್ಸ್. ನಾವೆಷ್ಟೇ ಕೇಳ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಪ್ರಾಕ್ಟಿಕಲ್ ಆಗಿ ವಿಶ್ಲೇಷಣೆ ಮಾಡೋದಾದ್ರೆ ನಮ್ಮ ಬಜೆಟ್ಟು ನಮ್ಮ ಅದರಲ್ಲೂ ಕೃಷಿಗೆ ಸೀಮಿತವಾಗಿ ಹೇಳೋದಾದ್ರೆ ಸಾಕಷ್ಟು ಫ್ಯೂಚರ್ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ರೈತರನ್ನ ಒಂದು ಉದ್ಯಮಿಯಾಗಿ ಮತ್ತು ರೈತರನ್ನ ಲಾಭದಾಯಕವಾಗಿ ನೋಡುವಂತ ಒಂದು ಹೆಜ್ಜೆಯನ್ನ ಇಟ್ಟಿದ್ದೀವಿ. ಓಕೆ, ಈಗ ಪ್ರೀ ಬಜೆಟ್ ಮೀಟಿಂಗ್ಸ್ ಇರ್ತಾವಲ್ಲ, ನೀವು ಕೇಳಿದ್ದು ಯಾವುದಾಗಿಲ್ಲ? ಬಜೆಟ್ನ ಪ್ರೀ ಬಜೆಟ್ ಮೀಟಿಂಗ್ ನಲ್ಲಿ ಕೇಳಿದ್ದೆ ಇದೊಂದು ಆಗ್ಲಿಲ್ಲ ಅನ್ನುವಂಥದ್ದೇನು? ಇಲ್ಲ, ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದಾರೆ. ಬಟ್ ನಮಗೆ ಯೂನಿವರ್ಸಿಟಿಗೆ ಮತ್ತು ವಾಟರ್ ಶೆಡ್ಗೆ ಒಂದಷ್ಟು ಈ ಸವಳು ಜವಳು ಇದೆಲ್ಲ ಕೇಳಿದ್ದು ಎಲ್ಲವನ್ನೂ ಎಲ್ಲಿಂದ ಮಾಡ್ಲಿಕ್ಕೆ ಆಗುತ್ತೆ ಯಾರಾದ್ರೂ. ಬಟ್ ಆಲ್ಮೋಸ್ಟ್ 99% ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನನಗೆ ನಿಮಗೆ ಗೊತ್ತಿತ್ತು 5,092 ಕೋಟಿ ಏನೋ ಇತ್ತು. ಈ ವರ್ಷ 6,057 ಕೋಟಿ ನಮ್ಮ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ 6,052 ಕೋಟಿ, 1,000 ಕೋಟಿ ಡಿಪಾರ್ಟ್ಮೆಂಟ್. ಅಗ್ರಿಕಲ್ಚರ್ ಇದಕ್ಕೆ ಬಂದಾಗ 13% ಬರುತ್ತೆ ಟೋಟಲ್ ಓವರ್ ಆಲ್ ಬಜೆಟ್ಗೆ. ಈ ಕೃಷಿ ಅಂದ್ರೆ ನೀರಾವರಿಗೂ ಬರುತ್ತೆ ಇದಕ್ಕೆಲ್ಲ ಅಲೈನ್ ಇದಕ್ಕೆ. ಬಟ್ ಆದರೆ ನಮ್ಮ ಕೃಷಿ ಇಲಾಖೆಗೆ 5,098 ಕೋಟಿ ಇತ್ತು, ಈಗ 6,052 ಕೋಟಿ ಈ ವರ್ಷ ಕೊಟ್ಟಿದ್ದಾರೆ. ಬಟ್ ಬಹುತೇಕ ಎಲ್ಲ ನನ್ನ ರಿಕ್ವೆಸ್ಟನ್ನು ಕನ್ಸಿಡರ್ ಮಾಡಿದ್ದಾರೆ. ಎಸ್, ಧನ್ಯವಾದ ಚಲುವರಾಯಸ್ವಾಮಿ ಅವರೇ.